ರಮೇಶ್ ಮತ್ತು ಸುಮಾ ತಮ್ಮ ಇಬ್ಬರು ಮಕ್ಕಳಾದ ರಾಹುಲ್ ಮತ್ತು ಅನು ಜೊತೆಗೆ ಚಿಕ್ಕ ಪಟ್ಟಣದಲ್ಲಿ ವಾಸಿಸುತ್ತಿದ್ದರು. ಅವರು ಶ್ರೀಮಂತನಲ್ಲದಿದ್ದರೂ ಸಂತೋಷದಿಂದ ಬದುಕುತ್ತಿದ್ದರು. ಸಮಸ್ಯೆ: ಒಂದು ದಿನ ಕಾರ್ಖಾನೆ ಮುಚ್ಚಿದ ಕಾರಣ ರಮೇಶ್ ತಮ್ಮ ಕೆಲಸ ಕಳೆದುಕೊಂಡರು. ಅವರು ತುಂಬಾ ಚಿಂತಿತರಾದರು ಮತ್ತು ಮನೆಯವರಿಗೆ ಹೇಳಿಲ್ಲ. ಸುಮಾ ಗಮನಿಸಿದಳು. ನೀವು ಚಿಂತೆಯಲ್ಲಿದ್ದೀರಾ ಎಂದು ಕೇಳಿದಳು. ನಾನು ನೋಡಿಕೊಳ್ಳುತ್ತೇನೆ ಎಂದ ರಮೇಶ್. ಹಣದ ಸಮಸ್ಯೆ ಆರಂಭವಾಯಿತು. ಶಾಲಾ ಶುಲ್ಕ ಮತ್ತು ದಿನನಿತ್ಯದ ಖರ್ಚು ಕಷ್ಟವಾಯಿತು. ಒಂದು ದಿನ ರಾಹುಲ್ ಕೋಪದಿಂದ, ನೀವು ನನಗೆ ಏನೂ ತಂದುಕೊಡುವುದಿಲ್ಲ ಎಂದನು. ಅನು ಮನದಲ್ಲಿರುವ ಒತ್ತಡ ನೋಡಿ ಭಯಪಟ್ಟಳು. ಅರ್ಥ ಮಾಡಿಕೊಳ್ಳುವುದು: ಒಂದು ಸಂಜೆ ರಾಹುಲ್ ತನ್ನ ತಂದೆ-ತಾಯಿ ಹಣದ ಬಗ್ಗೆ ಮಾತನಾಡುವುದನ್ನು ಕೇಳಿದನು. ತಂದೆಯ ನೋವು ಅವನಿಗೆ ಅರ್ಥವಾಯಿತು. ಮುಂದಿನ ದಿನ ರಾಹುಲ್ ಹೇಳಿದ, ನನಗೆ ಹೊಸ ವಸ್ತುಗಳು ಬೇಡ, ನಾನು ಸಹಾಯ ಮಾಡುತ್ತೇನೆ. ಅನು ಹೇಳಿದಳು, ನಾನು ಅಮ್ಮಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ. ಸುಮಾಗೆ ಮಕ್ಕಳ ಮೇಲೆ ಹೆಮ್ಮೆಯಾಯಿತು. ಪರಿಹಾರ: ಸುಮಾ ಮನೆಯಿಂದ ಚಿಕ್ಕ ಕೆಲಸ ಆರಂಭಿಸಿದರು. ರಾಹುಲ್ ಶಾಲೆಯ ನಂತರ ಅಂಗಡಿಯಲ್ಲಿ ಸಹಾಯ ಮಾಡಿದ. ಅನು ಮನೆಕೆಲಸದಲ್ಲಿ ಕೈಜೋಡಿಸಿದಳು. ರಮೇಶ್ ಹೊಸ ಕೆಲಸ ಹುಡುಕಿ ಕೊನೆಗೆ ಒಳ್ಳೆಯ ಕೆಲಸ ಪಡೆದರು. ಸಂತೋಷದ ಅಂತ್ಯ: ಒಂದು ರಾತ್ರಿ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಊಟ ಮಾಡಿದರು. ರಮೇಶ್ ಹೇಳಿದರು, ಈ ಸಮಸ್ಯೆ ನಮ್ಮನ್ನು ಒಡೆಯಲಿಲ್ಲ. ಸುಮಾ ನಗುತ್ತಾ ಹೇಳಿದರು, ನಮ್ಮನ್ನು ಇನ್ನೂ ಬಲಿಷ್ಠರನ್ನಾಗಿಸಿತು. ಪಾಠ: ಎಲ್ಲರೂ ಒಟ್ಟಿಗೆ ಇದ್ದರೆ ಕುಟುಂಬದ ಸಮಸ್ಯೆಗಳು ಸಣ್ಣವಾಗುತ್ತವೆ.